ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ. ಈ ನಡುವೆ ಮೈಸೂರಿನಿಂದ ಅಯೋಧ್ಯೆಗೆ ತೆರಳಿದ್ದಂತಹ ಹಾಗೂ ಯೋಗಿ ಅರುಣ್ ಯೋಗಿರಾಜ್ ಅವರ ಜೊತೆ ಇದ್ದಂತಹ ಮಹೇಶ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅಯೋಧ್ಯೆಗೆ ಹೋಗಿದ್ರಿ, ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಮೂರ್ತಿಯನ್ನು ಕೂಡ ನೀವು ಹತ್ತಿರದಿಂದ ನೋಡಿದ್ರಿ ಸರ್, ಹೇಗೆ ಅನ್ನಿಸ್ತು ಸರ್? ಏನಿದೆ ಅದರಲ್ಲಿ? ಇಲ್ಲ, ಭಾಳ ಖುಷಿಯಾಗುತ್ತೆ. ಕೆಲಸ ನಡೀತಾ ಇತ್ತು. ನಾನು ಅಯೋಧ್ಯೆಗೆ ಕಾಶಿ, ಅಯೋಧ್ಯ ಮತ್ತು ಲಕ್ನೋಗೆ ಹೋಗುವಂಥ ಒಂದು ಅವಕಾಶ ಸಿಕ್ಕಿತ್ತು. ಹಾಗಾಗಿ ಅರುಣಲ್ಲಿದ್ದಾರೆ ಅಂತ ಅಂದಾಗ ಅರುಣಿಗೆ ಫೋನ್ ಮಾಡಿದೆ, ಬನ್ನಿ ಅಂತ ಹೇಳಿದ್ರು. ಹೋಗಿದ್ದೆ. ಅವತ್ತೇ ರಾಮಲಲ್ಲಾ ಮೂರ್ತಿಯ ಅಂತಿಮ ಕಾರ್ಯ ಮುಗಿದೋಗಿತ್ತು. ಅಂದರೆ ಇಡೀ ಎಲ್ಲ ವ್ಯವಸ್ಥೆ ನಾನು ಹೋಗೋ ಅಷ್ಟರಲ್ಲಿ ರಾಮಲಲ್ಲನ ನಾನು ಕೂಡ ರಾಮಲಲ್ಲಾ ವಿಗ್ರಹದ ಚಿಕ್ಕ ಪುಟ್ಟ ವಿಗ್ರಹವನ್ನು ದರ್ಶನ ಮಾಡಿ ವಾಪಸ್ ಬಂದಿದ್ದೆ. ಬಂದ ಮೇಲೆ ಆ ವಿಗ್ರಹವನ್ನು ದೂರದಿಂದ ನೋಡುವಂಥ ಒಂದು ಸೌಭಾಗ್ಯ ಸಿಕ್ತು. ನೋಡಿದೆ, ಭಾಳ ಚೆನ್ನಾಗಿದೆ. ನೋಡಿದ್ರೆ ಭಾವಪರಶವಾಗುವಷ್ಟು ಒಂದು ಮನಸ್ಸು ಖುಷಿ ಆಗ್ತದೆ. ಸರ್, ಸಾಮಾನ್ಯವಾಗಿ ಈ ರಾಮನ ಮೂರ್ತಿಯನ್ನು ಹತ್ತಿರದಿಂದ ಕಣ್ ತುಂಬಿಕೊಳ್ಳಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ಲಿಕ್ಕಿಲ್ಲ. ಆದರೆ ಪ್ರಾಣ ಪ್ರತಿಷ್ಠಾಪನೆಗೆ ಮುಂಚೆ ಅದ್ರ ಪಕ್ಕದಲ್ಲೇ ಹೋಗಿ ನಿಂತಿದ್ರಿ ಸರ್, ಎಷ್ಟು ಖುಷಿ ಆಯಿತು ಸರ್? ಅಲ್ಲ, ಅದ್ರ ಪಕ್ಕದಲ್ಲಿ ಅಂತಲ್ಲ, ಆ ಸಂದರ್ಭದಲ್ಲಿ ನಾನು ಜೊತೆಲಿದ್ದರಿಂದ ಅವತ್ತು ಎಲ್ಲರೂ ಅವ್ರ ಕೆಲಸ ಮುಗಿಸ್ಬಿಟ್ಟಿದ್ರು. ಎಲ್ಲರೂ ರಾಮಲಲ್ಲಾ ಮೂರ್ತಿಯ ಅಂತಿಮ ಕಾರ್ಯ ಎಲ್ಲರದು ಮುಗಿದೋಗಿತ್ತು. ಅವತ್ತು ಒಂದು ಸಣ್ಣ ಸಂತೋಷ ಕೂಟನೂ ಕೂಡ ಇತ್ತು ಅಲ್ಲಿ. ಆ ಟ್ರಸ್ಟ್ ಅಲ್ಲಿ ಇದು ಕೆಲಸ ಮಾಡ್ತಿದ್ದಂಥ ಎಲ್ಲ ಸ್ನೇಹಿತರು, ನನಗೆ ಅದರಲ್ಲಿ ಭಾಗಿಯಾಗುವಂಥ ಒಂದು ಸೌಭಾಗ್ಯ ಸಿಕ್ಕಿತ್ತು. ಇಡೀ ರಾತ್ರಿ ಅವ್ರ ಜೊತೆ ಕಳೆದಿದ್ದು ಎಲ್ಲವೂ ಯಾವತ್ತೂ ಕೂಡ ಮನಸ್ಸಲ್ಲಿ ಉಳಿಯೋಂಥ ಒಂದು ಭಾಳ ಸಂತೋಷದ ವಿಚಾರ. ಆಮೇಲೆ ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ನನಗೂ ಕೂಡ ಆ ಮಟ್ಟದಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದನ್ನು ನೋಡಿದಾಗ ಅಷ್ಟು ಖುಷಿ ಆಯಿತು. ಅಲ್ಲೇ ಆ್ಯಕ್ಚುಲಿ ನಾನು ಅಲ್ಲಿ ಇರೋಂಗಿಲ್ಲ, ಬೇರೆ ಕಡೆ ಉಳಿಲಿಕ್ಕೆ ವ್ಯವಸ್ಥೆ ಆಗಿತ್ತು. ಆದರೆ ಭಗವಂತನ ಆಶೀರ್ವಾದ, ನಾನು ಅಲ್ಲೇ ಉಳಿದಿದ್ದೆ, ಅಲ್ಲೇ ಮಲಗಿದ್ದೆ. ಆ ರಾತ್ರಿ ಅಲ್ಲೇ ಕಳೆದು ಮತ್ತೆ ಒಂದಲ್ಲ ಎರಡು ಸಾರಿ ಪ್ರಭು ಶ್ರೀರಾಮಚಂದ್ರನ ಏನು ಚಿಕ್ಕ ಮೂರ್ತಿ ಇದೆ, ನಾಳೆ ಪ್ರತಿಷ್ಠಾಪನೆಗೆ ಅಲ್ಲಿ ಒಳಗಡೆ ಶಿಫ್ಟ್ ಮಾಡ್ತಾರೆ. ಆ ಸಣ್ಣ ವಿಗ್ರಹವನ್ನು ಎರಡೆರಡು ಬಾರಿ ನೋಡುವಂಥ ಒಂದು ಸೌಭಾಗ್ಯ ಅಲ್ಲಿ ಸಿಕ್ಕಿತ್ತು ನನಗೆ. ಸರ್, ಅರುಣ್ ಜೊತೆ ಅಲ್ಲೆಲ್ಲ ಓಡಾಡ್ತಿದ್ರಿ ಸರ್, ಅಡ್ಡಾಡಿದ್ರಿ. ಅಯೋಧ್ಯೆಯಲ್ಲಿ ಸರಯೂ ನದಿ ಆದಿಯಾಗಿ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸುತ್ತಾಡಿದ್ರಿ ಸರ್. ಶ್ರೀರಾಮನ ಮೂರ್ತಿಯ ಪಕ್ಕದಲ್ಲೂ ಕೂಡ ನೀವು ಇರುವಂತಹ ಅದೃಷ್ಟವನ್ನು ಪಡ್ಕೊಂಡಿದ್ರಿ ಸರ್. ಅರುಣ್ ಅವರು ಏನೆಲ್ಲ ಸ್ಟ್ರಗಲ್ ಪಡ್ತೀರಿ ಸರ್ ಅಲ್ಲಿ? ಇಲ್ಲ, ಇದು ಯಾವಾಗ ದೆಹಲಿಯಲ್ಲಿ ಪ್ರತಿಮೆ ಸ್ಟಾರ್ಟ್ ಆಯಿತು ಮತ್ತು ಶಂಕರಾಚಾರ್ಯ ಅವಾಗಿಂದಲೂ ನನ್ನ ಜೊತೆ ಅರುಣ್ ಅವರು ತುಂಬ ಆತ್ಮೀಯತೆಯಿಂದ ಇದ್ದಾರೆ. ಪ್ರತಿ ಸಂದರ್ಭದಲ್ಲೂ ಕೂಡ ಏನಾದ್ರು ಆದಾಗಲೂ ಕೂಡ ಏನಾಗ್ತಾ ಇದೆ ಅಂತ ಅವರು ಈ ಶ್ರೀರಾಮನ ಮೂರ್ತಿ ಇದು ಕೆತ್ತನೆಗೂ ಕೂಡ ಆಯ್ಕೆ ಆದಾಗ ಅವರು ಅಷ್ಟು ದೂರ ಹೋಗಿ ಕೆಲಸ ಮಾಡಬೇಕಲ್ಲ, ಮನೆ ಬಿಟ್ಟು ತಿಂಗಳಾನುಗಟ್ಟಲೆ ಅನ್ನೋ ಥರನೂ ಅವ್ರು ಮಾತಾಡ್ತಿದ್ರು. ನಾನು ಹೇಳಿದೆ, ಭಗವಂತ ನಿಮ್ಮನ್ನ ಏನೋ ಒಂದು ದೊಡ್ಡ ಸಾಧನೆ ಕರೆದಿದ್ದಾನೆ, ಹೋಗಿ ಬನ್ನಿ, ಒಳ್ಳೇದಾಗಲಿ ಅಂತ. ನಿರಂತರವಾಗಿ ಟಚ್ ಇದ್ದಾಗ ನಾನೊಂದು ಸಲ ಬರ್ತೀನಿ ಇಲ್ಲಿಗೆ, ನಿಮ್ಮ ಜೊತೆ ಶ್ರೀರಾಮ ಅದು ಆ ಜಾಗ ನೋಡ್ಬೇಕು ನಾನು ಅಂತಂದಾಗ, ಈಗ ಬೇಡಿ, ಈಗ ಇನ್ನೂ ಸ್ಟಾರ್ಟ್ ಆಗಿದೆ, ಇನ್ನೂ ಎಂಡ್ ಆಗಿಲ್ಲ ಅಂತಲೇ ಆಗ್ತಾಯಿದ್ರು. ಆ ಕೊನೆ ದಿನ ಏನೋ ನಾನು ಲಕ್ನೋದಲ್ಲಿ ಗವರ್ನರ್ನ ಆನಂದಿಬೆನ್ ಪಟೇಲ್ ಅವ್ರ ಮನೆಗೆ ರಾಜಭವನಕ್ಕೆ ಹೋಗಿದ್ದೆ. ಅವರು ಅಮ್ಮ ಮೈಸೂರಿಗೆ ಬಂದಾಗ ನನ್ನ ಜೊತೆ ಇದ್ದರು. ಹಾಗಾಗಿ ಆ ಪ್ರೀತಿ ವಿಶ್ವಾಸದ ಮೇಲೆ ಬಂದೋಗಪ್ಪ ಅಂತ ಕರೆದಿದ್ರು. ಹಾಗಾಗಿ ಅಲ್ಲಿಗೆ ಹೋದಾಗ ಅರುಣನ್ನು ನೋಡ್ಕೊಂಬರೋಣ ಅಂತ ಒಂದು ಫೋನ್ ಮಾಡಿದೆ. ಇಲ್ಲ ಸರ್, ನಾನು ಇವತ್ತು ನಾಳೆ ಬೆಳಗ್ಗೆ ಹೊರಡ್ತಾ ಇದ್ದೀನಿ, ನಾನು ವಾಪಸ್ಸು, ನನ್ನ ಕೆಲಸ ಮುಗ್ದಿದೆ, ಇಲ್ಲಿ ಮೈಸೂರಿಗೆ ಹೋಗ್ತಾ ಇದ್ದೀನಿ ವಾಪಸ್ಸು ಅಂತಂದರು. ನಾನು ಬರ್ಬೋದಾ ಅಂತ, ಬಂದುಬಿಡಿ ಅಂತಂದರು. ನಾನು ಹೋಗಿ ಅಲ್ಲಿ ಜೊತೆಲಿದ್ದು ನೋಡೋವಂಥ ಒಂದು ಸೌಭಾಗ್ಯ ನನಗೆ ಸಿಕ್ತದು. ಇಷ್ಟು ಅರುಣ್ ಅವರ ಸ್ನೇಹಿತ ಮಹೇಶ್ ಅವರ ಮಾತುಗಳು. ಮಹೇಶ್ ಅವರು ಅಯೋಧ್ಯೆಗೆ ತೆರಳಿದಂಥ ಸಂದರ್ಭದಲ್ಲಿ ಶ್ರೀರಾಮಲಲ್ಲಾ ಮೂರ್ತಿಯನ್ನ ಪಕ್ಕದಲ್ಲೇ ಅದನ್ನ ಕಣ್ತುಂಬಿಕೊಂಡಿದ್ದಾರೆ. ಜೊತೆಗೆ ಅರುಣ್ ಅವರ ಜೊತೆ ಅಯೋಧ್ಯೆಯಲ್ಲೂ ಕೂಡ ಸುತ್ತಾಡಿದ್ದಾರೆ. ಆ ಒಂದು ಸುಂದರ ಅನುಭವವನ್ನ ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.